ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ಸ್ವಾಗತ. ನಾಯಿಗಳನ್ನು ಸಾಕುವುದು ಹಲವರಿಗೆ ಹವ್ಯಾಸ. ಆದರೆ ಕೆಲವು ನಾಯಿಗಳು ಹತ್ತಿರವಾದರೆ ಸಹ ಅಪಾಯ ಉಂಟಾಗಬಹುದು. ಭಾರತದಲ್ಲಿ ಕೆಲವು ಅಪಾಯಕಾರಿ ನಾಯಿಗಳನ್ನು ನಿಷೇಧಿಸಲಾಗಿದೆ. ಈ ದಿನದ ವಿಡಿಯೋದಲ್ಲಿ ಭಾರತದಲ್ಲಿ ನಿಷೇಧಿತ 10 ಅಪಾಯಕಾರಿ ನಾಯಿಗಳನ್ನು ನೋಡೋಣ. ನೆಪೋಲಿಟನ್ ಮಾಸ್ಟಿಫ್ ಇದು ಬಹಳ ದೊಡ್ಡ ಮತ್ತು ಶಕ್ತಿಯುತ ನಾಯಿ ತಳಿಯಾಗಿದ್ದು ಇದನ್ನು ಪಹರೆದಾರಿಯ ನಾಯಿಯಾಗಿ ಬಳಸಲಾಗುತ್ತದೆ. ಹಿಂಸ್ರ ಸ್ವಭಾವ ತಡೆಯಬಹುದು, ಆದರೆ ಸರಿಯಾದ ತರಬೇತಿ ಇಲ್ಲದಿದ್ದರೆ ಇದು ಭಾರತದ ಕೆಲವು ರಾಜ್ಯಗಳಲ್ಲಿ ನಿಷೇಧಿಸಲಾಗಿದೆ. ಡಾಬರ್ಮ್ಯಾನ್ ಪಿನ್ಚರ್ ತಳಿಯ ನಾಯಿಗಳು ತೀವ್ರ ಬುದ್ಧಿವಂತ, ಶಕ್ತಿಯುತ ಹಾಗೂ ರಕ್ಷಣೆಗಾಗಿ ಬಳಸುವ ತಳಿ. ಆದರೆ ಅವುಗಳನ್ನು ಸರಿಯಾಗಿ ಕೈಗಾರಿಕಾ ಪ್ರದೇಶಗಳಲ್ಲಿ ಮಾತ್ರ ಇಡಬೇಕು. ನಾವು ಸರಿಯಾದ ತರಬೇತಿ ನೀಡದಿದ್ದರೆ ಇದು ಅಪಾಯಕಾರಿ ಆಗಬಹುದು. ಬುಲ್ ಮಾಸ್ಟಿಫ್ ಇವು ದೊಡ್ಡ ದೇಹ ಮತ್ತು ಬಲಿಷ್ಠ ನಾಯಿ ತಳಿಯಾಗಿದ್ದು ಸಾಮಾನ್ಯವಾಗಿ ರಕ್ಷಣೆಗಾಗಿ ಬಳಸಲಾಗುತ್ತದೆ. ಆದರೆ ಅವು ಕಡಲಿನವರೆಗೂ ಅಪಾಯಕಾರಿಯಾಗಬಹುದು. ಇದನ್ನು ಭಾರತದಲ್ಲಿ ಸಾಕಲು ನಿಷೇಧಿಸಲಾಗಿದೆ. ಅಲಸ್ಕನ್ ಮಾಲಾಮ್ಯೂಟ್ ಈ ತಳಿ ಚಳಿಗಾಲದ ಪ್ರದೇಶಗಳಲ್ಲಿ ಸ್ಲೆಡಿಂಗ್ ನಾಯಿಯಾಗಿ ಬಳಸಲಾಗುತ್ತದೆ. ಆದರೆ ಅದು ಹೆಚ್ಚು ಚಟುವಟಿಕೆ ಹೊಂದಿರುವ ನಾಯಿಯಾಗಿದ್ದು ಸಾಕುವ ಪ್ರಾಣಿಯಾಗಿ ಹೊಂದಲು ಕಷ್ಟ. ಭಾರತದ ಬೇಸಿಗೆ ಗಾಳಿ ಇದಕ್ಕೆ ತಾಳಲು ಕಷ್ಟವಾಗುವುದರಿಂದ ಇದು ನಿಷೇಧಿಸಲಾಗಿದೆ. ಪ್ರೇಸಾ ಕೆನಾರಿಯೋ ಇದು ಕಾರ್ಡ್ಸ್ ಮತ್ತು ಹಿಂಸ್ರ ಪ್ರಾಣಿಗಳನ್ನು ನಿರ್ವಹಿಸಲು ಬಳಸುವ ಶಕ್ತಿಯುತ ತಳಿ. ಸರಿಯಾದ ತರಬೇತಿ ಇಲ್ಲದೆ ಇದ್ದರೆ ಇದು ಆಕ್ರಮಣಶೀಲ ಆಗಬಹುದು. ಭಾರತದಲ್ಲಿ ಈ ತಳಿಯ ನಾಯಿಗಳನ್ನು ಸಾಕಲು ಅವಕಾಶವಿಲ್ಲ. ವುಲ್ಫ್ ಡಾಗ್ ಹೈಬ್ರಿಡ್ ಈ ತಳಿ ನಾಯಿ ಮತ್ತು ಕಾಡಿನ ತೋಳ ನಡುವಿನ ಕ್ರಾಸ್ ಬ್ರೀಡ್ ಆಗಿದೆ. ಇದನ್ನು ಸಾಕುವುದು ತುಂಬಾ ಅಪಾಯಕಾರಿ, ಏಕೆಂದರೆ ಇದರಲ್ಲಿ ಕಾಡು ಪ್ರಾಣಿಗಳ ಗುಣಗಳು ಹೆಚ್ಚು. ಭಾರತದಲ್ಲಿ ಈ ತಳಿಯ ಸಾಕುವುದು ನಿರ್ಬಂಧಿಸಲಾಗಿದೆ. ಟೋಸಾ ಇನು ಇದು ಜಪಾನೀಸ್ ಫೈಟಿಂಗ್ ಡಾಗ್ ಆಗಿದ್ದು ಅದು ಬಲಿಷ್ಠ ಮತ್ತು ಆಕ್ರಮಣಶೀಲ. ಇದನ್ನು ನಾಯಿಗಳ ಕಾಲಗಳಲ್ಲಿ ಬಳಸಲಾಗುತ್ತಿತ್ತು. ಭಾರತದಲ್ಲಿ ಈ ತಳಿ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ರಾಟ್ ವೈಲರ್ ತಳಿಯ ನಾಯಿಗಳು ಬಹಳ ಶಕ್ತಿಯುತ ಮತ್ತು ಕ್ರೂರ. ಸರಿಯಾದ ತರಬೇತಿ ಇಲ್ಲದೆ ಇದ್ದರೆ ಇದು ಬಹಳ ಅಪಾಯಕಾರಿ. ಇದು ಹಲವಾರು ದಾಳಿಗಳಿಗೆ ಕಾರಣವಾಗಿದ್ದು ಭಾರತದಲ್ಲಿ ಸಾಕಲು ಕಟ್ಟುನಿಟ್ಟಿನ ನಿಯಮಗಳಿವೆ. ಅಮೆರಿಕನ್ ಪಿಟ್ ಬುಲ್ ಟೆರಿಯರ್ ಇದು ಪ್ರಪಂಚದ ಅತ್ಯಂತ ಕ್ರೂರ ನಾಯಿಗಳಲ್ಲಿ ಒಂದಾಗಿದೆ. ಇದು ನಾಯಿಗಳ ಕಾಲಗಳಲ್ಲಿ ಬಳಸಲಾಗುತ್ತಿತ್ತು, ಹಾಗಾಗಿ ಅಮೆರಿಕದ ಕೆಲವೆಡೆ ಸಹ ನಿಷೇಧಿಸಲಾಗಿದೆ. ಭಾರತದಲ್ಲೂ ಪಿಟ್ ಬುಲ್ ಅನ್ನು ಸಾಕಲು ಅನುಮತಿ ಇಲ್ಲ. ಫಿಲಾ ಬ್ರಾಸಿಲೆರೋ ಇದು ಅತಿಯಾದ ಪ್ರಬಲ ಮತ್ತು ಶಕ್ತಿ. ಇದನ್ನು ಹಿಂಸ್ರ ಪ್ರವೃತ್ತಿಯ ಕಾರಣದಿಂದ ದೇಶಗಳಲ್ಲಿ ನಿಷೇಧಿಸಲಾಗಿದೆ. ಭಾರತದಲ್ಲೂ ಈ ತಳಿ ನಿಷೇಧವಾಗಿದೆ. ಸ್ನೇಹಿತರೆ, ಇವು ಭಾರತದಲ್ಲಿ ನಿಷೇಧಿತ 10 ಅಪಾಯಕಾರಿ ನಾಯಿಗಳು. ನಿಮ್ಮ ಸಾಕು ಪ್ರಾಣಿಗಳಿಗೆ ಸರಿಯಾದ ತರಬೇತಿ ನೀಡುವುದು ಅಗತ್ಯ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಗೊತ್ತಿರುವ ಇತರ ಅಪಾಯಕಾರಿ ನಾಯಿಗಳನ್ನು ಕಾಮೆಂಟ್ನಲ್ಲಿ ನಮಗೆ ತಿಳಿಸಿ. ಧನ್ಯವಾದಗಳು.